ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿಕ್ಕೆ 3 ದಿನ ಬಾಕಿ ಇದೆ. ಈ ಬೆನ್ನಲ್ಲೇ ಅಬ್ಬರದ ಪ್ರಚಾರವನ್ನ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಸಂಸದರಾದ ಪಿಸಿ ಮೋಹನ್ ಪರವಾಗಿ ಇವತ್ತು ಬಹುಭಾಷಾ ನಟ ಶರತ್ ಕುಮಾರ್ ಮತಯಾಚನೆ ಮಾಡಿದ್ರು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕೆಪಿ ಅಗ್ರಹಾರ, ಅಶ್ವಥ್ ನಗರ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋನಲ್ಲಿ ನೂರಾರು ಸಂಖ್ಯೆಯ ಜನ ಭಾಗಿಯಾಗಿದ್ರು. ಇದೇ ವೇಳೆ ಮಾತನಾಡಿದ ಪಿಸಿ ಮೋಹನ್, ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಜನರಿಗೆ ಮೋದಿ ಮತ್ತೊಮ್ಮೆ ಪಿಎಂ ಆಗಬೇಕು ಅನ್ನುವಂತಹ ಹಂಬಲ ಇದೆ. ಅದರಂತೆ 4ನೇ ಬಾರಿ ಆಯ್ಕೆಯಾಗುವಂತಹ ವಿಶ್ವಾಸವಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ನೋಡಿ, ಇವತ್ತು ನನ್ನ ಆತ್ಮೀಯ ಮಿತ್ರರು, ನನಗೆ ಅಣ್ಣ ಅಂತಲೇ ಹೇಳ್ಬೋದು, ಶರತ್ ಕುಮಾರ್ ಅವರು ನನಗೆ 40 ವರ್ಷದ ಒಂದು ಸ್ನೇಹಿತರು. ನನ್ನ ಮತ್ತು ನನ್ನ ಕುಟುಂಬಕ್ಕೆ ಅವರ ಶ್ರೀಮತಿ ಕೂಡ ಅಲ್ಲಿ ತಮಿಳುನಾಡಲ್ಲಿ ಕಂಟೆಸ್ಟ್ ಮಾಡಿದ್ದು ಮುಗಿಸ್ಕೊಂಡು ನನಗೋಸ್ಕರ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ನಾವು ಅಗ್ರಹಾರದಲ್ಲಿ ಕೆಪಿ ಅಗ್ರಹಾರದಲ್ಲಿ ಗಾಂಧಿನಗರದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಬಹಳ ಒಳ್ಳೆಯ ರೆಸ್ಪಾನ್ಸ್ ಇದೆ. ಜನರು ಇವತ್ತು ಮತ್ತೆ ನರೇಂದ್ರ ಮೋದಿಯ ಒಂದು ಸರ್ಕಾರ ಬರಬೇಕು ಅಂತ ಹೇಳಿ, ನರೇಂದ್ರ ಮೋದಿಯವರು ಮತ್ತೆ ಈ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಜನ ಇವತ್ತು ನಿಶ್ಚಯ